ದೇವರು ಅಂತ ಹೇಳಿ ಒಂದು ಪಾಸಿಟಿವ್ ನಂಬಿಕೆ ಇದ್ದ ಮೇಲೆ ನಿಮಗೆ ಮ್ಯಾಥಮೆಟಿಕಲ್ ಆಗು ಪ್ಲಸ್ ಇದ್ರೆ ಮೈನಸ್ ಇದೆ ಅಂತ. ಸೊ ಎಲ್ಲ ಒಂದು ಮೂಢನಂಬಿಕೆ ದೆವ್ವನೂ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಜನರಿಗಿರುತ್ತೆ. ನಿಮಗೆ ಅಂದರೆ ನಾನು ಜನರಲಾಗಿ ಕೇಳಿದ್ದು, ಏನಾದರೂ ಆ ಥರ ಫೀಲ್ ಆಗಿದೆಯಾ ಪಾಸ್ಟಲ್ಲಿ, ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಥವಾ ನಿಮ್ಮ ಲೈಫಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನೆಗೆಟಿವ್ ಎನರ್ಜಿ ನನಗಂತೂ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅದ್ರ ಬಗ್ಗೆ ಎಲ್ಲ ಕೇಳಿದ್ದೀನಿ. ಬಟ್ ದೇವ್ರು ಇರೋದು ಎಷ್ಟು ನಿಜನೋ ದೆವ್ವ ನನಗೆ ಗೊತ್ತಿಲ್ಲ. ಆ ನೆಗೆಟಿವ್ ಎನರ್ಜಿ ಇರೋದಂತೂ ನಿಜ. ನಿಮ್ಗೆ ಯಾವ್ದಾರು ಎಕ್ಸ್ಪೀರಿಯನ್ಸ್ ಆಗಿತ್ತಾ ಇಷ್ಟು ವರ್ಷಗಳಲ್ಲಿ? ಎಕ್ಸ್ಪೀರಿಯನ್ಸ್ ಐ ಡೋಂಟ್ ಥಿಂಕ್ ಸೊ, ನನಗೆ ಯಾವತ್ತೂ ಆಗಿಲ್ಲ. ಆ್ಯಂಡ್ ನಾನಂತೂ ತುಂಬ, ನೀವು ನನ್ನ ಮಧ್ಯರಾತ್ರಿ ನೋಡಿದ್ರು ಇಲ್ಲೆಲ್ಲ ಹಣೆನಲ್ಲಿ ಕುಂಕುಮ ತಾಯಿ ತೆಗೀದು ಅದೆಲ್ಲ ಹಾಕೊಂಡಿರ್ತೀನಿ. ಸೊ ನನ್ನ ಹತ್ರ ಬರಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅದು. ಬಂದರೂ ಆ ದೇವ್ರ ಜಪ ಮಾಡ್ಕೊಂಡು ಇದ್ಬಿಡ್ತೀನಿ, ಅದೇ ಓಡೋಗಿದೆ. ಬಟ್ ನನ್ನ ತಾತ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅವಾಗೆಲ್ಲ ಅವ್ರು ಹಿಂಗೆ ಏನಾದರೂ ಒಂದು ಇನ್ಸಿಡೆಂಟ್ ಶೇರ್. ಅವರು ಆವಾಗ ರಾಜಾಜಿನಗರ್ ಎಲ್ಲ ತುಂಬ ಕಾಡು ಪ್ರದೇಶ. ಈಗ ಎಲ್ಲ ಡೆವಲಪ್ ಆಗಿಬಿಡಿದೆ, ಮನೆಗಿನ ಎಲ್ಲ ಇದೆ. ಆವಾಗ ಇರಲಿಲ್ಲ. ಸೊ ನಡ್ಕೊಂಡು ಹೋಗುವಾಗ ಲಿಟ್ರಲಿ ನಮ್ಮ ತಾತ ದೆವ್ವ ಜೊತೆ ಮಾತಾಡೋರಂತೆ. ಸೊ ಅವ್ರು ಅದಕ್ಕೆ ಯಾವಾಗ್ಲೂ ಹೆಗ್ಲ ಮೇಲೆ ಸ್ಲಿಪ್ಪರ್ ಹಾಕೊಂಡು ಓಡಾಡೋರು ನೈಟ್ ಟೈಮಲ್ಲಿ. ಅವ್ರು ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದ ಮಿಲ್ಲಲ್ಲಿ. ಸೊ ನೈಟ್ ಟೈಮಲ್ಲಿ ಇನ್ ಕೇಸ್ ಏನಾದ್ರು ಓಡಾಡೋ ಟೈಮಲ್ಲಿ ಸ್ಲಿಪ್ಪನ್ನ ಹೆಗ್ಲ ಮೇಲೆ ಹಾಕೊಂಡು ಓಡಾಡೋರಂತೆ. ನೀನು ಹೋಗ್ತೀಯಾ ಇಲ್ವಾ ಇಲ್ಲ ನಾನು ಹೊಡಿಲ್ಲ ಚಪ್ಲಿನಲ್ಲಿ ಅಂತ. ಸೊ ಹಾಗೆ ನಮ್ಮ ತಾತಂಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ದೇವ್ರಿರೋದು ಅಷ್ಟೇ, ಮಧ್ಯರಾತ್ರಿ ದೇವಸ್ಥಾನ ಹತ್ರ ಹೋಗಬೇಡಿ ಅಂತಾರೆ. ನಮ್ಮ ತಾತ ಅದನ್ನೆಲ್ಲ ಕೇಳಿದ್ದಾರೆ. ಗಂಟೆ ನಾದ ಆಗೋದು, ಶಬ್ದ, ಕಾಲ್ಗೆಜ್ಜೆ ಶಬ್ದ. ಸೊ ಇದೆಲ್ಲ ಆಗಿದೆ, ಅವ್ರಿಗಾಗಿದೆ. ನನಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ರು? ಹಾಂ, ನನ್ನ ಹತ್ರ ಶೇರ್ ಮಾಡ್ಕೊತಿದ್ರು, ಅಮ್ಮ ಹತ್ರ ಹೇಳ್ತಿದ್ರು. ಸೊ ಅಮ್ಮ ನಮ್ಗೆ ಹೇಳಿದ್ದಾರೆ. ಆ್ಯಂಡ್ ನೆಗೆಟಿವ್ ಎನರ್ಜಿ ಇರೋದು ನಿಜ. ಲೈಕ್ ಯಾವ ಥರ ಇಲ್ಲ ಅಂದರೂ ನಿಮ್ಗೆ ದೃಷ್ಟಿ ಆಗುತ್ತೆ ಗೊತ್ತಾ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ದಟ್ ನೆಗೆಟಿವ್ ಎನರ್ಜಿ ಇದೆ. ಆ್ಯಂಡ್ ಆ ನೆಗೆಟಿವ್ ಎನರ್ಜಿ ತೆಗ್ಸಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ದೃಷ್ಟಿ ಎಲ್ಲ ತೆಗೆಸ್ಕೊಂಬರ್ತೀವಿ, ಅದೇ ಪಾಸಿಟಿವ್ ಎನರ್ಜಿ ಅಷ್ಟೇ. ಅಲ್ಲಲ್ಲೇ ಆನ್ಸರ್ಸು, ಕ್ವೆಶನ್ಸ್ಗೆ ಅಲ್ಲಲ್ಲೇ ನಮ್ಗೆ ಆನ್ಸರ್ಸ್ ಇದೆ. ಆ್ಯಂಡ್ ಕೆಲವೊಂದು ಏನು ಗೊತ್ತಾ ಭೂಮಿಕಾ, ಕೆದಕಕ್ಕೆ ಹೋಗಬಾರ್ದು. ಎಲ್ಲನೂ ಸೈಂಟಿಫಿಕ್ ಟೆಕ್ನಾಲಜಿ ಮುಂದುವರೆದಿದೆ ಅಂತ ಕೆಲವೊಬ್ರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅದು ತಪ್ಪು. ಬಟ್ ಕೆಲವೊಂದು ಸತ್ಯ ಇದೆ. ಆ್ಯಂಡ್ ಅದನ್ನು ಜಾಸ್ತಿ ಕೆದಕ್ಬಿಟ್ಟು ಏನಕ್ಕಿದಂಗೆ ಏನಕ್ಕಿದಂಗೆ ಎಲ್ಲಾನು ಲಾಜಿಕಾಗಿ ಹುಡ್ಕಕ್ಕೆ ಹೋಗ್ಬಾರ್ದು. ಅದು ಹೆಂಗಿದೆಯೋ ನೆಮ್ಮದಿ ಸಿಕ್ತು ಅಂದರೆ ಬಿಟ್ಟು ಅಷ್ಟೇ. ಆ್ಯಂಡ್ ಅವ್ರವ್ರ ನಂಬಿಕೆ, ಎಲ್ಲರ ನಂಬಿಕೆನೂ ತಪ್ಪು ಅಂತ ಹೇಳೋದು ತಪ್ಪು. ಬಿಕಾಸ್ ನಿಮಗೇನೋ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದು ನಿಮ್ಮ ನಂಬಿಕೆ. ನನಗಾಗಿರಲ್ಲ, ಹಂಗಂತ ನಾನು ಅದನ್ನು ತಪ್ಪು ಅಂತ ಹೇಳೋದು ಅದು ರೈಟ್ ಅಲ್ಲ. ಸೊ ಅವ್ರವ್ರ ನಂಬಿಕೆ ಬಿಟ್ಬಿಡ್ಬೇಕು.